ಸರ್ ನಾನು ಅದೆಲ್ಲ ತಲೆನೇ ಕೆಡ್ಸಿ ನೀವು ಇದುವರೆಗಾದ್ರೂ ನೋಡ್ರಿ ನಾನು ಫಸ್ಟ್ ಆಫ್ ಆಲ್ ಕಮೆಂಟ್ಗಳಿಗೆ ರಿಪ್ಲೈನೇ ಮಾಡಲ್ಲ ನಾನು. ಯಾರು ನನಗೆ ಯಾವತ್ತೋ ಇಷ್ಟ ಆಯ್ತು ಅಂತ ಇಟ್ಕೊಳ್ಳಿ, ಯಾವತ್ತೋ ಒಂದು ಫ್ರೀ ಆಗಿ ಕುತ್ಕೊಂಡಿದ್ದೆ ಅವಾಗ ನಾನು ಏನ್ ಮಾಡ್ತೀನಿ, ಕಮೆಂಟ್ ಬಾಕ್ಸ್ ಯಾವ್ದಾನೋ ಒಂದು ನನ್ನ ವಿಡಿಯೋ ಇಷ್ಟ ಆಗೋ ವಿಡಿಯೋಗೆ ಓಪನ್ ಮಾಡ್ತೀನಿ, ಹೋಗ್ತೀನಿ. ಅಲ್ಲಿ ಏನೋ ಒಂದು ಬ್ಯಾಡ್ ಕಮೆಂಟ್ಗಳಿಗೆಲ್ಲ ಫಸ್ಟ್ ಆಫ್ ಆಲ್ ನಾನು ರಿಪ್ಲೈನೇ ಮಾಡಕ್ ಹೋಗಲ್ಲ. ಯಾಕಂದ್ರೆ ಕಮೆಂಟ್ ಇದು ಸೋಷಿಯಲ್ ಮೀಡಿಯಾ ಸರ್, ಎಲ್ಲ ಇರುತ್ತೆ, ಇದು ಸಮುದ್ರ ಇದು. ಅರ್ಥ ಆಯ್ತಾ? ಇವಾಗ ನಮಗ್ ಚೆನ್ನಾಗ್ ಅನ್ಸಿರೋದು ನೋಡ್ತಾ ಇರೋಂತ ಒಬ್ರಿಗಾನ ಚೆನ್ನಾಗಿ ಅನ್ಸದೇ ಇರ್ಬೋದು. ಈ ವಿಡಿಯೋ ಹಾಕಿದ್ರಿ ಅಂತ ಇಟ್ಕೊಳ್ಳಿ, ಒಂದ್ 100 ಜನ ನೋಡಿದ್ರ ಅಂತ ಇಟ್ಕೊಳ್ಳಿ, 100 ಜನದ ಮನಸ್ಥಿತಿ ಬೇರೆ ಬೇರೆ ತರ ಇರುತ್ತೆ. ಹೌದು, ಇದೆಲ್ಲ ಬೇಕಿತ್ತ ಅನ್ನೋ ತರನೂ ಇರ್ತಾರೆ. ಇನ್ನು ಕೆಲವೊಬ್ರೆ ಇಲ್ಲಪ್ಪ ಚೆನ್ನಾಗೈತೆ ಅಂತ ಅನ್ನೋರು ಇರ್ತಾರೆ. ಅಷ್ಟೇ, ಕಮೆಂಟ್ ಬಾಕ್ಸ್ ಇರೋದೇ ಅದಕ್ಕೆ ಸರ್, ಅವ್ರ ಒಪಿನಿಯನ್ ಹೇಳಕ್ಕೋಸ್ಕರನೇ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಬಾಕ್ಸ್ ಕೊಟ್ಟಿರೋದು. ಅದು ಒಳ್ಳೇದಂತ ನನ್ನ ಪ್ರಕಾರ ಸರ್. ಕಮೆಂಟ್ ಹೌದು ಸರ್, ಅದೇನಂದ್ರೆ ನಮ್ಮನ್ನ ನಾವು ತಿದ್ಕೊಳ್ಳೋದು. ಇದೆಲ್ಲ ನಾವ್ ಏನೋ ಅತಿರೇಕಕ್ಕೆ ಹೋದಂದ್ರೆ ತೀರಾ ಜನ ಉಗಿಯಕ್ ಸ್ಟಾರ್ಟ್ ಮಾಡಿದ್ರಂದ್ರೆ ಉಗಿಯೋಂತ ಕೆಲಸ ಮಾಡಕತ್ತೀನಿ ನಾನು, ಮಾಡ್ತಾ ಇದೀನಿ ನಾನು. ಹೌದು, ಜನರ ಕೈಯಲ್ಲಿ ಉಗಿಸ್ಕೊಳ್ಳಂತ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳಿ ನಾನು ಪರಿವರ್ತನೆ ಆಗ್ಬೇಕು ಹೊರತು ಅದಕ್ಕೆ ಹೋಗ್ಬಿಟ್ಟು ನೀನ್ ಏನಲ್ಲ ಹಿಂಗ್ ಕಮೆಂಟ್ ಮಾಡಿದ್ಯಾ ಮತ್ತೆ ಅವ್ರಿಗೆ ರಿಪ್ಲೈ ಮಾಡೋದಲ್ಲ. ರಿಪ್ಲೈ ಜಾಸ್ತಿ ಆಗುತ್ತೆ. ಇದು ಪ್ರತಿಯೊಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು, ಒಬ್ಬ ಕ್ರಿಯೇಟರ್ ಆಗಿರ್ಬೋದು, ಇದನ್ನ ಫಸ್ಟ್ ತಿಳ್ಕೋಬೇಕು. ಯಾವ್ದೋ ಒಂದ್ ಬ್ಯಾಡ್ ಕಮೆಂಟ್ ಬಂತಂದ್ರೆ ಅದಕ್ಕೆ ರಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಅದರಿಂದ ಏನೋ ಒಂದ್ ಕಲ್ತ್ಕೋಬೇಕು. ಯಾಕೋ ಇಷ್ಟ ಆಗ್ತಾ ಇಲ್ಲ ಒಬ್ಬನಿಗೆ ಅಂದ್ರೆ ಅದೆಲ್ಲ ಪರ್ಸೆಂಟೇಜ್ ಮೇಲೆ ಹೋಗುತ್ತೆ. ಇವಾಗ ನೋಡ್ರಿ, ಒಂದೊಂದ್ ಮಿಲಿಯನ್ ಹೋದಾಗ ಒಂದ್ 10 ಲಕ್ಷ ಜನ ನೋಡಿರ್ತಾರೆ. 1 ಮಿಲಿಯನ್ ಅಂದ್ರೆ 10 ಲಕ್ಷ ಜನದಲ್ಲಿ ಡಿಫ್ರೆಂಟ್ ಆಗಿ ಥಿಂಕ್ ಮಾಡೋರು ಇರ್ತಾರೆ. ಕೆಲವೊಬ್ರು ಲೈಕ್ಸ್ ಗೋಸ್ಕರ ಮಾಡ್ದ ಅನ್ನೋರು ಇರ್ತಾರೆ, ಇನ್ನು ಕೆಲವೊಬ್ರು ಫಾಲೋವರ್ಸ್ ಗೋಸ್ಕರ ಮಾಡ್ದ ಅನ್ನೋರು ಇರ್ತಾರೆ, ಇನ್ನು ಕೆಲವೊಬ್ರು ಯಾರಿಗೋ ಬಕೆಟ್ ಹಿಡಿತಾವಗೋಸ್ಕರ. ಹಂಗೆ ಅವ್ರು ತಿಳ್ಕೊಳ್ಳೋದ್ನ ಅವ್ರು ಹೇಳ್ತಾರೆ ಸರ್, ಅದನ್ನ ನಾವು ನೋಡ್ಬೇಕು, ಓದ್ಬೇಕು. ಹಿಂಗೆಲ್ಲ ಅಂಶ ಐತಪ್ಪ ಕೆಲವೊಬ್ರಿಗೆ ನಮ್ ವ್ಯಕ್ತಿತ್ವ ಅಂತ ತಿಳ್ಕೋಬೇಕು. ಅಂದ್ಬಿಟ್ಟು ಅವ್ರಿಗೆ ರಿಪ್ಲೈ ಮಾಡೋದು ಇದೇ ತಪ್ಪು ಅನ್ನೋದು, ಅದು ತಪ್ಪು. ನನಗೆ ಗೊತ್ತಿರಂಗೆ ಸರ್, ನಾನು ಜಾಸ್ತಿ ಮುಗಿಸ್ಕೊಳ್ಳೋಂತ ಕೆಲಸ ಮಾಡಿಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ. ಯಾವ್ದೋ ಒಂದ್ ದರಿದ್ರ ವಿಚಾರಕ್ಕೆ ಹೋಗಿದ್ ಯಾವ್ದೋ ಒಂದ್ ಬಂದಿತ್ತು, ಅದು ಕೇಳ್ಬೋದು ಸರ್ ಅದೇನಂತ. ಸರ್ ಅದು ಮಾತೇ ಆಡಂಗಿಲ್ರಿ. ನಮ್ ಸ್ಟೇಷನ್ದಾಗ ಬರ್ಕೊಟ್ಬಿಟ್ಟಿದ್ದಾರೆ. ಹೌದಾ? ಸ್ಟೇಷನ್ಗೆಲ್ಲ ಕರ್ಕೊಂಡೋಗಿ ಆ ಟಾಪಿಕ್ ಬಗ್ಗೆ ಎಲ್ಲ ಮಾತಾಡಂಗಿಲ್ಲ ಅಂತೇಳಿ ಎಲ್ಲ ಬರ್ಸ್ಕೊಂಡು ಎಲ್ಲ ಮಾಡಿದ್ರೆ. ಬಟ್ ನಾನ್ ಅದನ್ನೆಲ್ಲ ಇದ್ರಲ್ಲಿ ಹಾಕಿ ವೈರಲ್ ಮಾಡಕ್ ಹೋಗಿ. ಈ ಕಾಂಟ್ರವರ್ಸಿ ಅಂದ್ರೆ ಏನ್ ಗೊತ್ತಾ? ಕಾಂಟ್ರವರ್ಸಿ ಅಂದ್ರೆ ನಿಮ್ ಪ್ರಕಾರ ಏನ್ ಸರ್? ನಮ್ ಪ್ರಕಾರ ಇನ್ನೊಬ್ಬ ಮಾತಾಡೋದು, ಇನ್ನೊಬ್ಬಗೆ ಕೆಟ್ಟದಾಗ ಹೇಳೋದಾಗ್ಲಿ, ಅವನ್ನ ಒಂದು ಕುಳಿಯ ತರ ಮಾತಾಡೋದಾಗ್ಲಿ, ಜಗಳ ಸಿಂಪಲ್ ಆಗಿ ಕಾಂಟ್ರವರ್ಸಿ. ಅದು ಸೋಷಿಯಲ್ ಮೀಡಿಯಾ ಲ್ಯಾಂಗ್ವೇಜ್ ಅದು. ಹೌದು, ಕಾಂಟ್ರವರ್ಸಿ ಅಂದ್ರೆ ಜಗಳ ನೋಡ್ಬೇಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲ ಸರ್, ಬರ್ಬೇಕು ಏರಿಯಾದಲ್ಲಿ ನೋಡ್ಬೇಕು. ಎಷ್ಟು ನಾವು ಹೋಗ್ತಾ ಇರ್ಬೇಕಾದ್ರೆ ಜಗಳ ಆಡ್ತಾ ಇರ್ತಾವ, ಎಲ್ಲ ಕಾಂಟ್ರವರ್ಸಿನೇ ನಮ್ಗೆ. ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟರ್ಸ್ ಕಾಂಟ್ರವರ್ಸಿ ನೋಡ್ತೀರಿ, ಬರ್ತೀರಿ ವಿಡಿಯೋದಾಗ, ಇವ ಅವನಿಗೆ ಬೈತಿರ್ತಾನೆ, ಇವನಿಗೆ ಬೈತಿರ್ತಾನೆ. ಅದನ್ನೆಲ್ಲ ನೋಡ್ಕೊಂಡು ನಾವು ಮಜಾ ತಗೊಳ್ಳೋದು, ಇದೆಲ್ಲ ಅದು ಸುಮ್ನೆ ಎಂಟರ್ಟೈನ್ಮೆಂಟ್ ಜಗಳ ಅಷ್ಟೇ. ಅದು ಈ ಲಕ್ಷಾಂತರ ಜನಗಳ ಮಧ್ಯೆ ಜಗಳ, ಎಂಟರ್ಟೈನ್ಮೆಂಟ್ ಜಗಳ ಅದು. ಈ ರೋಡಲ್ಲಿ ನಡೆಯೋ ಕಾಂಟ್ರವರ್ಸಿಗಳು ಯಾರಿಗೆ ಹೇಳ್ಬೇಕು? ನಾಗಾಮೂತಿ ಎಲ್ಲ ಕಿತ್ಕೊಂಡು ಹೋಗಂಗ್ ಮಾಡ್ತಾರ ಅವ್ರು ಕಾಂಟ್ರವರ್ಸಿ. ನಮ್ಗೆ ಯಾವ ಕಾಂಟ್ರವರ್ಸಿ ಇಷ್ಟ ಸರ್? ಇದೆಲ್ಲ ಇಷ್ಟ ಆಗಲ್ಲ ನಮ್ಗೆ. ಅವ್ರು ಯಾರೋ ನಮ್ಗೆ ಏನೋ ಬಂದ್ರು, ಮಾತಾಡಿದ್ರು, ಬಿಟ್ರು, ಸೀದಾ ಫೋನ್ ಹಚ್ಬಿಡದ, ಏನ್ಪಾ ಬಂದ್ಬಿಡ್ತೀಯಾ ಇಲ್ಲ ನಾ ಬಂದ್ಬಿಡ್ಲಿ. ನಿಜ, ಎಷ್ಟೋ ಜನಕ್ಕೆ ಮೆಸೇಜ್ ಮಾಡ್ಬಿಟ್ಟಿದೀನಿ ನಾನು. ಅಡ್ರೆಸ್ ಕಂಡಿಡ್ದು ಬಿಟ್ಟಿದೀನಿ ಇಲ್ಲಿ ಇರೋರ್ಗ ಒಬ್ರದ್ದು. ಇಲ್ಲ ಬಿಡಿ ಅಣ್ಣ, ಏನಿದ್ರು ಫೋನ್ ಮಾಡು, ಅಂತದೇನ್ ತಪ್ಪು ಮಾಡಿದೀವ, ಫೋನ್ ಮಾಡು, ಮಾತಾಡೋಣ, ಏನ್ ಕತೆ. ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಈ ತರ ಆಗಿತ್ತು ಅಂತ ಹೇಳ್ಬಿಟ್ಟು ಏನಾದ್ರು? ಸರ್ ಆತರ ಇಲ್ಲ ಸರ್, ಫೋನಲ್ಲೇ ಇಲ್ಲ ಬಿಡಿ ಅಂತ ಅನ್ಬಿಡ್ತಾರೆ. ಆಮೇಲೆ ನಾವು ಇನ್ನೊಂದು ಹೇಳೋದು, ನಾನು ಫಸ್ಟಿಗೆ ಅದೆಲ್ಲ ಹೇಳ್ಬಿಡ್ತೀನಿ, ಹೇಳ್ಬಿಟ್ಟು ಆಮೇಲೆ ಹೇಳ್ತೀವಿ. ನೋಡಿ ಸರ್, ಸುಮ್ಮನೆ ಒಬ್ಬ ವ್ಯಕ್ತಿ ನಾವು ಒಂದು ವಿಡಿಯೋ ನೋಡಿ, ಒಂದು ಫೋಟೋ ನೋಡಿ ಅಳೆದು ತೂಗೋದಲ್ಲ, ಅವ್ರ ಜೊತೆಲಿ ಬರ್ಬೇಕು. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡೋದಕ್ಕೆ ಹೆಸರು ಏನಂತಾರೆ ಸರ್? ಅದು ವಿಡಿಯೋ ಮಾಡ್ತೀವಲ್ಲ, ಕಂಟೆಂಟ್ ಕ್ರಿಯೇಟರ್ ಅಂತ. ಅಲ್ಲಿ ಅಪ್ಲೋಡ್ ಮಾಡ್ತೀವಲ್ಲ ಸರ್, ಕೆಳಗಡೆ ಕಾಮೆಂಟ್ಸ್ ಅಲ್ಲ ಸರ್, ಅಪ್ಲೋಡ್ ಮಾಡ್ತೀವಲ್ಲ, 4 ಬರ್ತವೆ. ಒಂದು ಪೋಸ್ಟ್, ರೀಲ್ಸ್, ಪೋಸ್ಟ್, ಲೈವ್. ಅರ್ಥ ಆಯ್ತಾ? ಅದ್ರಲ್ಲಿ ನೋಡ್ರಿ, ಇಲ್ಲೇ ಹೇಳ್ಬಿಡ್ತೀನಿ, ಅವ್ರು ಎಲ್ಲ ಪ್ರತಿಯೊಂದನು ಮೈಂಡ್ ಇಂದ ಥಿಂಕ್ ಮಾಡ್ಬಿಟ್ಟೆ ಅದನ್ನ ಇದು ಆಪ್ ಮ್ಯಾನುಫ್ಯಾಕ್ಚರ್ ಮಾಡೋದು, ಅಂದ್ರೆ ಆಪ್ ಡೆವಲಪ್ ಮಾಡೋದು. ಆ ಡೆವಲಪ್ ಮಾಡೋದನ್ನ ನೋಡ್ರಿ ಎಷ್ಟು ಕರೆಕ್ಟ್ ಆಗಿ ಮಾಡಿದ್ದಾರೆ. ರೀಲ್, ಅದ್ರಲ್ಲಿ ಬರೀ ರೀಲೇ ಇರುತ್ತೆ. ಹೌದು, ರೀಲ್, ಅದು ರೀಲೇ. ಪೋಸ್ಟ್ ಅಂದ್ರೆ ನೀವು ಒಂದು 10-15 ನಿಮಿಷ ವಿಡಿಯೋನು ಪೋಸ್ಟ್ ಮಾಡಬಹುದು. ಅದು ಪೋಸ್ಟ್, ಅದ್ರಲ್ಲಿ ಒಂದ್ ಸ್ವಲ್ಪ ಸತ್ಯ ಇರುತ್ತೆ. ಲೈವ್ ಅಲ್ಲಿ ನೋ ಎಡಿಟ್,
ನೋ ಏನಿರೋದಿಲ್ಲ, ನೋ ಫಿಲ್ಟರ್. ಎಲ್ಲ ಫಿಲ್ಟರ್ ಹಾಕಿದ್ರು ಗೊತ್ತಾಗ್ಬಿಡುತ್ತೆ ಅದು. ಅದು ಡೈರೆಕ್ಟ್ ಲೈವ್ ಅಂದ್ರೆ ಲೈವೇ ಬೇರೆ ಸರ್, ಲೈವೇ ಬೇರೆ. ನೀವು ಬೇಕಾದ್ರೆ ನೋಡ್ರಿ ಕಂಟೆಂಟ್ ಕ್ರಿಯೇಟರ್ ಯಾರೇ ಆಗ್ಲಿ ಲೈವೇ ಬೇರೆ. ರೀಲ್ ಅಲ್ಲಿ 101% ರೀಲೇ ಇರುತ್ತೆ. ಇವಾಗ ಇದನ್ನೇ ತಗೊಂಡು ಏನ್ ಮಾಡ್ತೀರಿ, ಇದು ಪೋಸ್ಟ್ ಅಲ್ವಾ, ಇದ್ರಲ್ಲಿ ಸತ್ಯಾಸತ್ಯತೆ ಇದೆ. ಇದನ್ನ ರೀಲ್ ಮಾಡ್ಬೇಕಂದ್ರೆ ಇದೆಲ್ಲ ಹೈಲೈಟ್ಸ್ ಗಳೆಲ್ಲ ಕಟ್ ಮಾಡ್ಬಿಟ್ಟು ಅದನ್ನ ರೀಲ್ ಅಂದ್ರೆ ಏನೋ ಐತೋ ಅಲ್ಲಿ ಅನ್ನೋ ತರ ಮಾಡೋದೇ ರೀಲ್. ಸುಮ್ನೆ ಜಸ್ಟ್ ಒಂದ್ ಸತ್ಯಾಸತ್ಯತೆ ತಿಳ್ಸಕ್ಕೋಸ್ಕರ, ಜನಕ್ಕೆ ಸತ್ಯಾಸತ್ಯತೆ ತಿಳ್ಸಕ್ಕೋಸ್ಕರ ಹಾಕೋದು ಪೋಸ್ಟ್. ಲೈವ್ ಅಲ್ಲಿ ಅವ್ನು ಏನು ಅಂತ ಗೊತ್ತಾಗುತ್ತೆ. ಕೆಲವರು ಕುಡಿದ್ಬಿಟ್ಟು ಲೈವ್ ಬರ್ತಾರೆ, ಅದ್ರಾಗ ನಾನು ಒಬ್ನು. ನಾವು ಕುಡಿದ್ಬಿಟ್ಟು ಲೈವ್ ಬರ್ತಾರೆ ಮಾತಾಡಕ್ಕೆ. ಅಂದ್ರೆ ಏನೋ ಒಂದು ಜನಗಳ ಜೊತೆ ಕಾನ್ವರ್ಸೇಷನ್, ಲೈವ್ ಕಮೆಂಟ್ಸ್ ಓದೋದು, ಲೈವ್ ಇದ್ ಮಾಡೋದು ಅಂದ್ರೆ ಚೆನ್ನಾಗಿರುತ್ತೆ. ಲೈವ್ ಕ್ರಿಯೇಟರ್ಸ್ ಜಾಸ್ತಿ ಇರೋದಂದ್ರೆ ನಮ್ಮ ಫೇಸ್ಬುಕ್ ಅಲ್ಲಿ ಸರ್. ಫೇಸ್ಬುಕ್ ಅಲ್ಲಿ ಲೈವ್ ಕ್ರಿಯೇಟರ್ಸ್ ಜಾಸ್ತಿ. ಅದಕ್ಕೆ ನಾನು ಫೇಸ್ಬುಕ್ ಅಂದ್ರೆ ತುಂಬಾ ಇಷ್ಟ ಎಲ್ಲದಕ್ಕಿಂತ. ಯೂಟ್ಯೂಬ್ ಗಿಂತ ಇನ್ಸ್ಟಾಗಿಂತ ಫೇಸ್ಬುಕ್ ತುಂಬಾ ಇಷ್ಟ. ಫೇಸ್ಬುಕ್ ಐಡಿ ಇದೆ ನಿಮ್ದು? ಹಾ ಸರ್, ಫೇಸ್ಬುಕ್ ಅಲ್ಲಿ ಒಂದು ಅರ್ನ್ ಮಾಡಿದ್ದಾರೆ. ಅದರಲ್ಲಿ 59,000 ಜನ ಫಾಲೋವರ್ಸ್ ಇದಾರೆ. ಅದ್ರಲ್ಲಿ ಅಮೌಂಟ್ ಬರುತ್ತೆ? ಬರುತ್ತೆ ಸರ್, ಬರುತ್ತಾ? ಬರುತ್ತಂತೆ, ಇನ್ನು ನನಗ್ ಬಂದಿಲ್ಲ. ಸೊ ಮಾನಿಟೇಷನ್ ಆನ್ ಆಗಿದೆ ಅದರಲ್ಲಿ, ಬರುತ್ತಂತೆ, ಇನ್ನು ನನಗ್ ಬಂದಿಲ್ಲ. ಫೇಸ್ಬುಕ್ ಅಲ್ಲಿ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಆಗಿದೆ ಏನೋ ಒಂದು $15-20 ಏನೋ ಆಗಿದೆ. ಅದನ್ನು ಅದೇ $100 ಆದ್ಮೇಲೆ ಅಂತ ಬರುತ್ತೆ. ಅದೇನೋ ಸರ್, ಇದು ಪೇಮೆಂಟ್ ಬಗ್ಗೆ ನಮಗ್ ಗೊತ್ತೇ ಇಲ್ಲ. ನಾನು ಏನಿದ್ರು ಫಸ್ಟ್ ಆಫ್ ಆಲ್ ನಾನು ಇಂಗ್ಲಿಷ್ ಅಂತೂ ಬರಲ್ಲ. ಓಕೆ, ಬರ್ತೀನಿ, ಏನೋ ಒಂದು ವಿಡಿಯೋ ಮಾಡೋ ನಾಲೆಡ್ಜ್ ಐತೆ. ದೇವ್ರು ಮಾತಾಡಕ್ಕೆ ಬುದ್ಧಿ ಕೊಟ್ಟಿದ್ದಾನೆ, ಒಳ್ಳೆ ದನಿ ಕೊಟ್ಟಿದ್ದಾನೆ, ದನಿ ಕೊಟ್ಟಿದ್ದಾನೆ. ಜನ ಯಾವ ತರ ಥಿಂಕ್ ಮಾಡ್ತಾರೆ, ಒಬ್ಬೊಬ್ರು ಯೋಚನಾ ಶಕ್ತಿ ಹೆಂಗ್ ಇರ್ತವೆ, ಜನ ನಮ್ಮನ್ನ ಯಾವ ತರ ನೋಡ್ತಾರೆ ಅಂತ ತಿಳ್ಕೊಳ್ಳೋ ಒಂದು ಬುದ್ಧಿ ಕೊಟ್ಟಿದ್ದಾನೆ. ಅದ್ರ ಮುಖಾಂತರ ಏನೋ ಒಂದ್ ಜನಕ್ಕೆ ರೀಚ್ ಆಗ್ಬೇಕು ಅಂತೇಳಿ ಫಸ್ಟ್ ಡೈಲಾಗ್ ಹೊಡೆದ್ ರೀಚ್ ಆದೆ. ಆಮೇಲೆ ಜನಗಳಿಗೆ ವಿಷಯಗಳನ್ನ ತಿಳಿಸ್ದೆ. ಈಗ ವ್ಲಾಗ್ ಮಾಡ್ತಾ ಇದೀನಿ. ನೋಡೋಣ ಮುಂದೆ ಹೆಂಗೋ ಅನ್ಕತ್ತೆ. ಒಟ್ನಲ್ಲಿ ನಿಲ್ಸಲ್ಲ ಮಾತ್ರ. ಏನೋ ದುಡ್ಡು ಬರ್ದೇ ಹೋಗ್ಲಿ. ಅದು ಸ್ವಲ್ಪ ಜನ ದುಡ್ಡಿಗೋಸ್ಕರ ಮಾಡಲ್ಲ, ಸ್ವಲ್ಪ ಜನ ಅವ್ರನ್ನ ತೋರಿಸ್ಕೊಳ್ಬೇಕು. ಅಂದ್ರೆ ತೋರಿಸ್ಕೊಳ್ಳೋದು ಅಂದ್ರೆ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸರ್, ಇವಾಗ ನೋಡ್ರಿ ಯೂಟ್ಯೂಬ್ ಅಲ್ಲಿ ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇರೋರು ಇದಾರೆ. ಅರ್ಥ ಆಯ್ತಾ? ಅವ್ರನ್ನ ಕೆಲವೊಂದ್ ಕಡೆ ಕಂಡಿಡಿದೇ ಹೋಗ್ತಾರೆ ಜನ. ಮುಂದೆ ಹೋದ್ರುನು ಇಲ್ಲ, ಕಂಡಿಡಿದೇನೆ ಹೋಗ್ಬೋದು, ಕೆಲವೊಬ್ರು ಕಂಡಿಡಿಬಹುದು. ಬಟ್ ನಂದ್ ಹೆಂಗಿದೆ ಅಂದ್ರೆ ಸರ್, ಕರ್ನಾಟಕದಲ್ಲಿ ಯಾವ್ದೇ ಮೂಲೆಗೆ ನಾನು ಆಟೋ ತಗೊಂಡ್ ಹೋದ್ರೆ ಪಕ್ಕ ಒಬ್ರು ಕಂಡಿಡಿತಾರೆ. ಅದು ಇನ್ಸ್ಟಾಗ್ರಾಮ್ ಪವರ್. ಹೌದು, ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಜಾಸ್ತಿ. ಇನ್ಸ್ಟಾಗ್ರಾಮ್ ಹೌದು, ರೀಚ್ ಜಾಸ್ತಿ. ಅದು ಇನ್ಸ್ಟಾಗ್ರಾಮ್ ಅದೇ ಇದೇನೇ ಎಲ್ಲಾ ಕ್ರೆಡಿಟ್ ಇನ್ಸ್ಟಾಗ್ರಾಮ್ಗೆ ಕೊಡ್ಬೇಕು ಸರ್, ಎಲ್ಲದಕ್ಕಿಂತ ಫಸ್ಟ್. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ಸರ್. ಅಂದ್ರೆ ಒಂದು ಏರಿಯಾಗ ಹೋಗಿದ್ವಿ ನಾವು, ನನ್ನವರು ಮಾತಾಡ್ಸಿದ್ರು. ಅಂದ್ರೆ ನೀವು ಡೈಲಿ ಸಿಗ್ತಾರೆ ಮಾತಾಡಿಸಿದ್ರೆ ಅದು ಸರ್. ಈಗ ಏನಿಲ್ಲ, ಕ್ಯಾಮ್ರಾ ತಗೊಂಡು ನೀವು ನನ್ನ ಗಾಡಿಲಿ ಕುತ್ಕೊಳ್ಳಿ ಹಿಂದ್ಗಡೆ, ಸುಮ್ನೆ ಒಂದ್ ರೌಂಡ್ ಔಟ್ ಬರೋಣ, ನೋಡ್ರಿ ಎಷ್ಟು ಜನ ಮಾತಾಡಿಸ್ತಾರೆ. ಹೌದಾ? ಅದು ಗಾಡಿ ನಂದು ಹಿಂದೆ ಮುಂದೆ ನೋಟಾಡಿದೆ. ಮುಂದ್ಗಡೆ ಉಪ್ಪಿಬಾಸ್ ಫೋಟೋ ಇದೆ, ನೀನು ಅಂತ ಹೆಸರಿದೆ, ಹಿಂದ್ಗಡೆ ನಂದೇ ಫೋಟೋ ಇದೆ. ಹಂಗಾಗಿ ಸುಮಾರು ಅದಕ್ಕೆ ಈ ನಡುವೆ ಗಾಡಿ ಮುಂದೆ ವಿಡಿಯೋ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಗಾಡಿ ತುಂಬಾ, ಗಾಡಿನೂ ವೈರಲ್, ನಮ್ದೊಂದು ಫೇಸ್ ಇದು ಕ್ಯಾಪ್ ಹಾಕಿರೋ ಮಕ. ನಮ್ಮ ಆಟೋ ಅಣ್ಣ ತಮ್ದಿರಂತೂ ಎಲ್ಲೇ ನೋಡಿ ಕಂಡು ಹಿಡಿದು ಬಿಡ್ತಾರೆ.